ಗೂಗಲ್ ಆಡ್ಸೆನ್ಸ್ ಅಂತ. ಹೌದು, ಈ ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನು ಮತ್ತೆ ಇದು ಎದಕ್ಕೆ ಯೂಸ್ ಆಗುತ್ತೆ, ಹೆಂಗ್ ಕ್ರಿಯೇಟ್ ಮಾಡೋದು? ನಮಸ್ಕಾರ ರೀ, ಎಲ್ಲರೂ ಹೇಗಿದ್ದೀರ? ನಾನು ಕಳೆದ ವಿಡಿಯೋದೊಳಗ ನಾನು ನಿಮ್ಗೆ ಹೇಳಿದ್ದೆ, ಯೂಟ್ಯೂಬ್ ಇಂದ ಒಂದು ವಿಡಿಯೋ ಮಾಡೋ ಮುಂದೆ ಏನಿತ್ತು ನೋಡ್ರಿ, ನಾನು ನಿಮ್ಗೆ ಹೇಳಿದ್ದೆ ಗೂಗಲ್ ಆಡ್ಸೆನ್ಸ್ ಅಂತ. ಹೌದು, ಈ ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನು ಮತ್ತೆ ಇದು ಎದಕ್ಕೆ ಯೂಸ್ ಆಗುತ್ತೆ, ಮತ್ತೆ ಇದನ್ನ ಹೆಂಗ್ ಕ್ರಿಯೇಟ್ ಮಾಡೋದು, ಮತ್ತೆ ಇದರಿಂದ ಏನು ಉಪಯೋಗ ಐತಿ ಅಂತಂದ ನಿಮ್ಗೆ ಇವಾಗ ಕ್ವಶನ್ ಬಂದಿರ್ಬೋದ್ರಿ. ಬರ್ರಿ, ಹೆಂಗಂದ್ರೆ ನಾನು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಈ ಮಾಹಿತಿನ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ಮೊದಲಿಗೆ ಏನೈತಿ ನೋಡ್ರಿ, ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನು, ಮತ್ತೆ ಇದನ್ನ ಎದಕ್ಕೆ ಯೂಸ್ ಮಾಡ್ಕೊಂತಾರ, ಮತ್ತೆ ಇದರಲ್ಲಿದ್ದ ನಮಗೇನ್ ಲಾಭ ಐತಿ ಅನ್ನೋದನ್ನ ನೀವು ಮೊದಲನೇದಾಗಿ ತಿಳ್ಕೊಬೇಕಾಗತ್ರಿ. ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನೈತಿ ನೋಡ್ರಿ, ಗೂಗಲ್ ಒಂದು ಸರ್ವಿಸ್ ಸೆಂಟರ್ ರೀ. ಸೊ ನೀವು ಇವಾಗ ನೋಡಿರ್ಬೋದ್ರಿ, ಇದ್ರೊಳಗೆ ಏನೈತಿ ನೋಡ್ರಿ, ಎರಡು ಟೈಪ್ ಅದ ರೀ. ಒಂದು ಗೂಗಲ್ ಆಡ್ಸ್ ಮತ್ತ ಗೂಗಲ್ ಆಡ್ಸೆನ್ಸ್ ಅಂತಂದ. ಗೂಗಲ್ ಆಡ್ಸೆನ್ಸ್ ಬಗ್ಗೆ ವಿಡಿಯೋದೊಳಗ ಹೇಳಕ್ ಆಗಂಗಿಲ್ರಿ, ಯಾಕಂದ್ರ ಟೈಮ್ ಇದು ಗೂಗಲ್ ಆಡ್ಸೆನ್ಸ್ ಅಂತ ಹೇಳ್ಬೇಕಂದ್ರ ನಿಮ್ಗ ಭಾಳ ಆಕೈತಿ. ಸೊ ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದೊಳಗ ನಿಮ್ಗೆ ಪೂರ್ತಿ ಹೇಳ್ತೀನಿ ಅಂತ ನೋಡ್ರಿ. ಸೊ ನೋಡ್ರಿ, ನೀವೇನಾದ್ರೂ ಇವಾಗ ಯೂಟ್ಯೂಬ್ ಕ್ರಿಯೇಟರ್ ಇದ್ರಿ, ಅಥವಾ ನಿಮ್ದ ಅದೊಂದು ಏನೈತಿ ನೋಡ್ರಿ, ಕೆಲವೊಂದಿಷ್ಟು ವೆಬ್ಸೈಟ್ ಇವೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಜಾಹೀರಾತನ್ನ ಪ್ರಸಾರ ಮಾಡುವಂತಹ ಕೆಲಸ ಏನೈತಿ ನೋಡ್ರಿ, ಈ ಗೂಗಲ್ ಆಡ್ಸೆನ್ಸ್ ಅನ್ನೋದು ಏನೈತಿ ನೋಡ್ರಿ, ಇದು ಮಾಡುತ್ರಿ. ಈ ಗೂಗಲ್ ಆಡ್ಸೆನ್ಸ್ ಹೆಂಗ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ನಿಮ್ಗೆ ನಾವು ಉದಾಹರಣೆ ಹೇಳ್ಬೇಕಪ್ಪ ಅಂದ್ರ ಏನೈತಿ ನೋಡ್ರಿ, ನೀವು ಇವಾಗ ನಾನು ವಿಡಿಯೋನ ಪ್ಲೇ ಮಾಡಿದ್ರೆ ಇವಾಗ ನಿಮ್ಗೆ ಏನೈತಿ ನೋಡ್ರಿ, ಒಂದು ಸ್ಟಾರ್ಟಿಂಗ್ ಅಡ್ವರ್ಟೈಸ್ ಒಂದರ ಅಥವಾ ಎರಡರ ಏನೈತಿ ನೋಡ್ರಿ, ಇವಾಗ ನಿಮ್ಗೆ ಆಲ್ರೆಡಿ ಅದು ತೋರಿಸಿರ್ಬೋದು. ಸೊ ಅದನ್ನ ಏನೈತಿ ನೋಡ್ರಿ ಗೂಗಲ್ ಆಡ್ಸೆನ್ಸ್ ವರ್ಕ್ ಅಂತಂದ ನಾವ್ ಹೇಳ್ತೀವ್ರಿ. ಮತ್ತ ಈ ಅಡ್ವರ್ಟೈಸ್ಮೆಂಟ್ ಪ್ರಸಾರ ಮಾಡೋದು ಏನೈತಲ್ರಿ, ಇದು ಗೂಗಲ್ ನ ಕೆಲಸ ರೀ. ನೋಡ್ರಿ, ಇದ್ರಾಗ ಈ ಜಾಹೀರಾತು ಹೆಂಗ್ ಕೆಲಸ ಮಾಡತ್ತಪ್ಪ ಅಂದ್ರ ನೋಡ್ರಿ, ನಾನು ನಿಮ್ಗೆ ಇವಾಗ ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ ಗೂಗಲ್ ಆಡ್ಸೆನ್ಸ್ ಇದ್ರೊಳಗೆ ಏನೈತಿ ನೋಡ್ರಿ, ಎರಡು ಟೈಪ್ ಪಾಯಿಂಟ್ಸ್ ಅದಾವ್ರಿ. ಸೊ ಒಂದೇದ್ ಏನಪ್ಪಾ ಅಂದ್ರ ಕ್ರಿಯೇಟರ್, ಮತ್ತ ಸೆಕೆಂಡ್ ಒನ್ ಏನೈತಿ ನೋಡ್ರಿ ಅಡ್ವರ್ಟೈಸ್ಮೆಂಟ್. ಸೊ ಈ ಎರಡು ಟೈಪ್ ಒಳಗ ನಾನು ನಿಮ್ಗೆ ಹೇಳಕಂತೀನಿ ನೋಡ್ರಿ. ಈಗ ಎರಡನೇದ್ ಏನಪ್ಪಾ ಅಂದ್ರೆ ಅಡ್ವರ್ಟೈಸ್ಮೆಂಟ್. ಸೊ ಇವಾಗ ಏನೈತಿ ನೋಡ್ರಿ, ನಿಮ್ದೊಂದು ನೀವು ಹೊಸದ ಒಂದು ಮೊಬೈಲ್ ಅಂಗಡಿನ ಏನ್ ಮಾಡ್ರಿ ಇವಾಗ ಓಪನ್ ಮಾಡ್ರಿ. ಸೊ ನೀವೇನ್ ಮಾಡ್ಬೇಕು, ಇದನ್ನ ಪ್ರಚಾರ ಮಾಡ್ಬೇಕು. ಇವಾಗ ನೀವು ಆಫ್ಲೈನ್ ಒಳಗ ಯಾವ ರೀತಿ ಪ್ರಚಾರ ಮಾಡ್ತಿರಪ್ಪ ಅಂದ್ರ ಕೆಲವೊಂದಿಷ್ಟು ಬೋರ್ಡ್ ಒಳಗ ಮತ್ತೆ ಕೆಲವೊಂದಿಷ್ಟು ಪಾಂಪ್ಲೆಂಟ್ ನ ಹಂಚಿ ಏನ್ ಮಾಡ್ತೀರಿ ನೋಡ್ರಿ, ಇದ್ರ ಬಗ್ಗೆ ಏನೈತಿ ನೋಡ್ರಿ ಜಾಹೀರಾತನ್ನ ವಹಿಸ್ತೀರಿ. ಮತ್ತೆ ಇವಾಗ ಸದ್ಯದ ಮಟ್ಟಿಗೆ ಟ್ರೆಂಡ್ ಒಳಗೆ ಏನೈತಿ ನೋಡ್ರಿ, ಇವಾಗ ಎಲ್ಲ ನೋಡಿರ್ಬೋದು, ನೀವೆಲ್ಲ ಪ್ರಮೋಷನ್ ಮಾಡಿರ್ತಾರ. ಸೊ ಅಡ್ವರ್ಟೈಸ್ಮೆಂಟ್ ಇದ್ರೆ ಏನೈತಿ ನೋಡ್ರಿ ಮಾಡಿಸಿರ್ತಾರ. ಸೊ ಅದನ್ನ ಅಡ್ವರ್ಟೈಸ್ಮೆಂಟ್ ನ ನೀವು ಎಲ್ಲಿ ಪ್ರಸಾರ ಮಾಡ್ಬೇಕು, ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಜಾಸ್ತಿ ಜನಕ್ಕೆ ರೀಚ್ ಮಾಡ್ಬೇಕು. ಸೊ ನಮ್ಮ ರಾಜ್ಯದೊಳಗಲ್ದ ಇಡೀ ದೇಶಕ್ಕನ್ನ ನೀವ್ ಏನ್ ಮಾಡ್ಬೇಕು ನೋಡ್ರಿ, ಜಾಹೀರಾತನ್ನ ಪ್ರಚಾರ ಮಾಡ್ಬೇಕು. ಸೊ ನೀವು ಅವಾಗ ಏನ್ ಮಾಡ್ತೀರಪ್ಪ ಅಂದ್ರ, ಒಬ್ಬ ಕಂಪ್ನಿಯ ಮಾಲಕ್ ಏನಿರ್ತಾನ ನೋಡ್ರಿ, ಅವ ಏನ್ ಮಾಡ್ತಾನಪ್ಪ ಅಂದ್ರ ಹಿಂಗ ಗೂಗಲ್ ಅವ್ರ ಕಡೆ ಹೋಗ್ಕಂಡ್ರಿ, ಗೂಗಲ್ ಅವ್ರ ಕಡೆ ಹೋಗಿ ಹಿಂಗ ನಮ್ದೊಂದು ಅಂಗಡಿದೊಂದು ವಿಡಿಯೋ ಇದೆ. ಸೊ ನೀವು ಇದನ್ನ ಏನ್ ಮಾಡ್ಬೇಕು, ನೀವು ಎಲ್ರಿಗೂ ಕೂಡ ಇದನ್ನ ಜಾಹೀರಾತನ್ನ ಪ್ರಸಾರ ಮಾಡ್ಬೇಕಂತಂದು ಏನ್ ಮಾಡ್ತಾರ್ರಿ, ಅವ್ರ ಹೋಗಿ ಒಬ್ಬ ಕಂಪ್ನಿ ಮಾಲಕ್ ಏನೈತಿ ನೋಡ್ರಿ ಅವ್ರಿಗೆ ಹೇಳ್ತಾರ. ಸೊ ಅವ್ರು ಅವಾಗ ಏನ್ ಮಾಡ್ತಾರ, ಗೂಗಲ್ ಅವರಪ್ಪ ಅಂದ್ರ ಓಕೆ ನಾವು ನಿಮ್ಗೆ ಈ ರೀತಿ ಮಾಡ್ಕೊಡ್ತೀವಿ ಅಂತ. ಸೊ ನೀವು ಎಷ್ಟು ವೆಚ್ಚ ಅಂತಂದ ನಮ್ಗೆ ಒಂದು ನಾವು ಬ್ಯಾಲೆನ್ಸ್ ನಾವು ಇಷ್ಟು ಹೇಳ್ತೀವಿ. ಸೊ ನೀವು ನಮಗೆ ಎಷ್ಟು ವೆಚ್ಚನ ಕೊಡ್ರಿ ಏನೈತಿ ನೋಡ್ರಿ, ನಾವು ನಿಮ್ಮ ಜಾಹೀರಾತನ್ನ ಪ್ರಸಾರ ಮಾಡ್ತೀವಿ ಎಲ್ಲ ವೆಬ್ಸೈಟ್ ಒಳಗೆ ಮತ್ತೆ ಯೂಟ್ಯೂಬ್ ಒಳಗೆ ಅಂತಂದು ಏನ್ ಮಾಡ್ತಾರ್ರಿ, ಅವ್ರಿಗೆ ಹೇಳ್ತಾರ್ರಿ. ಯಾರು ಗೂಗಲ್ ಅವ್ರು ಏನೈತಿ ನೋಡ್ರಿ, ಒಬ್ಬ ಮಾಲಕ ಹೇಳ್ತಾರೆ, ಆಯ್ತ್ರಿ ಓಕೆ ಅಂತಂದು ಹೇಳ್ತಾರೆ. ಅವಾಗ ಗೂಗಲ್ ಅವ್ರು ಏನ್ ಮಾಡ್ತಾರೆ, ಸೊ ನೋಡ್ರಿ ಇವಾಗ ನೀವು ಉದಾಹರಣೆಗೆ ಅಂದ್ರ ₹100 ಒಂದು ಡೀಲ್ ಒಪ್ಕೊಂತಾರ ಅಂತ ತಿಳ್ಕೊರಿ. ಸೊ ತರ್ತಾರ್ರಿ, ಈ ₹100 ಏನೈತಿ ನೋಡ್ರಿ, ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳಂಗಿಲ್ಲ. ಸೊ ನಾ ಏನ್ ಮಾಡಿದೆ, ಜಸ್ಟ್ ನಿಮ್ಗ ಒಂದು ಉದಾಹರಣೆ ಇರ್ಲಿ ಅಂತಂದ ನಾನು ನಿಮ್ಗ ಹೇಳಿದ್ದಾರೆ. ಸೊ ₹100 ಅವ್ರು ಏನಾದ್ರು ಇವಾಗ ಗೂಗಲ್ ಅವರು ಓಕೆ ನಿಮ್ಮ ಜಾಹೀರಾತನ್ನ ನಾನು ನಿಮ್ಗೆ ಪ್ರಸಾರ ಮಾಡ್ತೀನಿ ಅಂತಂದು ಹೇಳಿದ್ರ ಅಂತ ತಿಳ್ಕೊರಿ. ಗೂಗಲ್ ಅವ್ರು ಏನ್ ಮಾಡ್ತಾರ್ರಿ, ₹45 ಏನ್ ಮಾಡ್ತಾರ್ರಿ ತಾವ್ ಇಟ್ಕೊಂತಾರೆ. ಸೊ ಇನ್ನು ₹55 ಏನೈತಿ ನೋಡ್ರಿ, ಇವಾಗ ಕ್ರಿಯೇಟರ್ ಇರ್ತಾರಲ್ರಿ, ಸೊ ಅವರು ಜಾಹೀರಾತನ್ನ ಅವ್ರು ಏನ್ ಮಾಡಿರ್ತಾರೆ ಯೂಟ್ಯೂಬ್ ಒಳಗೆ ಹಾಕಿರ್ತಾರ ಅಂತ ತಿಳ್ಕೊರಿ. ಅವ್ರಿಗೆ ಏನೈತಿ ನೋಡ್ರಿ ₹55 ಅವ್ರಿಗೆ ತಲುಪಿಸ್ತಾರೆ. ಈ ₹55 ಸಡನ್ ಆಗಿ ಫೋನ್ ಪೇಕ ಬಂದ್ಬಿಡ್ತಾನೋ, ಇಲ್ಲ ನನ್ನ ಅಕೌಂಟಿಗೆ ಬಂದ್ಬಿಡ್ತಾನೋ, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಏನು ನೋವೇನಾ? ಹಂಗಿದ್ರೆ ನನ್ನ ಅಮೌಂಟ್ ನಾ ಹೆಂಗ್ ತಗೋಬೇಕಂತಂದ ನೀವು ವಿಚಾರ ಮಾಡಕಂತಿರ್ಬೋದ್ರಿ. ಸೊ ಇದನ್ನ ಏನೈತಿ ನೋಡ್ರಿ ಗೂಗಲ್ ಆಡ್ಸೆನ್ಸ್ ಅಂತ. ನೀವು ನಿಮ್ಮ ಅಮೌಂಟ್ ನ ನೀವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ತಗೊಳಕ್ ಆಗಂಗಿಲ್ಲ. ಸೊ ಏನ್ ಮಾಡ್ಬೇಕಪ್ಪ ಅಂದ್ರ ಗೂಗಲ್ ಒತ್ತಿಲಿದ್ದವ್ರು ಏನ್ ಮಾಡ್ತಾರೆ, ನಿಮ್ಗೊಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದೇನೈತಿ ನೋಡ್ರಿ ಗೂಗಲ್ ಆಡ್ಸೆನ್ಸ್ ಅಂತ. ಇವಾಗ ಬರ್ರಿ ಆರ್ಎಂ ಎಡಿಟ್ ಚಾನಲ್ ನವ್ರು ಏನ್ ಮಾಡಿದ, ಈ ಬ್ರದರ್ ಗೂಗಲ್ ಆಡ್ಸೆನ್ಸ್ ಅಂತ ಒಂದು ಕ್ರಿಯೇಟ್ ಮಾಡ್ಬೇಕಂದ. ಸೊ ನೀವು ಹೋಗಿ ಏನ್ ಮಾಡಿರ್ತೀರಿ, ಹೋಗಿ ಸಡನ್ ಆಗಿ ಯಾವ್ದೋ ಒಂದು ಬ್ಯಾಂಕ್ ಒಳಗೆ ಹೋಗಿ ಹಿಂಗ್ ಅವ್ರು ಹೇಳ್ಯಾರ, ಮತ್ತು ನಾವು ಗೂಗಲ್ ಆಡ್ಸೆನ್ಸ್ ರೆಡಿ ಮಾಡ್ಕೊಡ್ರಿ ಅಂತಂದ್ರೆ ನೀವು ಬ್ಯಾಂಕ್ನವ್ರು ಕೇಳಿದ್ರಿ ಅಂತ ತಿಳ್ಕೊರಿ. ಅವ್ರು ಬಂದು ನನ್ನ ಕಡೆ ಚಾರ್ಜ್ ಮಾಡ್ತಾರೆ. ಯಾಕಪ್ಪ ಅಂದ್ರ ಈ ಗೂಗಲ್ ಆಡ್ಸೆನ್ಸ್ ಏನೈತಿ ನೋಡ್ರಿ, ನೀವು ನಿಮ್ಮ ಮೊಬೈಲ್ ಒಳಗನ ಮಾಡ್ಕೋಬೋದ್ರಿ.
ಸೊ ನೀವು ಅದಕ್ಕೂ ಮೊದಲು ನೀವೇನ್ ಮಾಡಬೇಕಪ್ಪ ಅಂದ್ರೆ ಗೂಗಲ್ ತಿಳಿದ ಒಂದು ಆಡ್ಸೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಗೂಗಲ್ ಆಡ್ಸೆನ್ಸ್ ಕ್ರಿಯೇಟ್ ಆಗಿ ಏನೈತೆ ನೋಡ್ರಿ, ಬ್ಯಾಂಕಿಗೆ ಏನೈತೆ ನೋಡ್ರಿ ಇದನ್ನ ಲಿಂಕ್ ಮಾಡ್ಬೇಕು. ಸೊ ಅದನ್ನ ಲಿಂಕ್ ಹೆಂಗ್ ಮಾಡೋದು ಮತ್ತೆ ಇದು 2026 ಹೊಸ ಅಪ್ಡೇಟ್ ಏನೈತೆ ನೋಡ್ರಿ, ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಲಿಂಕ್ ಹೆಂಗ್ ಮಾಡೋದು ಅಂತಂದ್ರೆ ನಿಮಗೆ ಇವಾಗ ಚಿಂತೆ ಬಂದಿರ್ಬೋದು. ಬರ್ರಿ ಹಂಗಿದ್ರ ಆ ಲಿಂಕ್ ನ ಯಾವ ರೀತಿ ಮಾಡೋದು ಅಂತಂದ್ರೆ ನಾನು ನಿಮ್ಗೆ ಇದು ವಿಡಿಯೋದೊಳಗ ಹೇಳ್ಕೊಡ್ತೀನಿ ಅಂತ. ಸೊ ಅದಕ್ಕೂ ಮೊದಲು ನೀವು ಇದೇ ಮೊದಲವರೆಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ನೋಡಿ ವೀಕ್ಷಕರೇ, ಗೂಗಲ್ ಆಡ್ಸೆನ್ಸ್ ಇದು ಯಾವಾಗ ಬರುತ್ತೆ ಮತ್ತೆ ಇದು ಯಾವಾಗ ಕ್ರಿಯೇಟ್ ಆಗ್ಬೇಕಪ್ಪ ಅಂತ ನಾನು ನಿಮಗೆ ಹೇಳ್ತೀನಿ. ಪೀರಿಯಡ್ರಲ್ಲಿ ಮೊದಲು ನಿಮಗೆ ಇದು ನೆನಪಿರಲಿ, 1000 ಸಬ್ಸ್ಕ್ರೈಬರ್ ಮತ್ತೆ 4000 ವಾಚ್ ಓವರ್ ಟೈಮ್ ಆದ್ಮೇಲೆ ಏನೈತೆ ನೋಡ್ರಿ ಯೂಟ್ಯೂಬ್ ಕ್ರಿಯೇಟರ್ಗೆ ಇದು ಮುಂದೆ ಏನೈತೆ ನೋಡ್ರಿ ಅವಾಗ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಸೊ ಮಾನಿಟೈಸ್ ಆದ ತಕ್ಷಣ ಏನೈತೆ ನೋಡ್ರಿ ನಿಮಗೆ ಅರ್ನಿಂಗ್ ಚಲೋ ಆಗುತ್ತೆ. ಅರ್ನಿಂಗ್ ಚಲೋ ಆಗಿದ್ಮೇಲೆ ಏನೈತೆ ನೋಡ್ರಿ, ನಿಮ್ಮ ಮೊದಲನೇ ಪೇಮೆಂಟ್ ಬರ್ಬೇಕಂದ್ರೆ $100 ಆಗ್ಬೇಕ್ರಿ. $100 ಆಗ್ಬೇಕಂದ್ರೆ ಮೊದಲು ನಿಮ್ಮ ಗೂಗಲ್ ಆಡ್ಸೆನ್ಸ್ ಕೊನೆ ಕ್ರಿಯೇಟ್ ಆಗ್ಬೇಕ ಬಂದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ $10 ಏನೈತೆ ನೋಡ್ರಿ, ನೀವು ಇದನ್ನ ಯೂಟ್ಯೂಬ್ ತಿಳಿದ್ದೆ ನೀವು ಏನೈತೆ ನೋಡ್ರಿ ಅವಾಗ ಅಮೌಂಟ್ ನ ಅರ್ನಿಂಗ್ ಮಾಡ್ಬೇಕ್ರಿ. ಸೊ ಅರ್ನಿಂಗ್ ಮಾಡಿದ ತಕ್ಷಣ ಏನೈತೆ ನೋಡ್ರಿ ನಿಮ್ಗೆ ಅವರು ಒಂದು ನೋಟಿಫಿಕೇಶನ್ ಕಳಿಸ್ತಾರೆ. ನಿಮ್ಮ ಇಲ್ಲಿ ಯೂಟ್ಯೂಬ್ ಒಳಗೆ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡ್ರಿ, ಇಲ್ಲಿ ಈ ರೀತಿ ಏನ್ ಮಾಡ್ತಾರೆ, ನಿಮ್ಗೆ ಅವರು ಒಂದು ನೋಟಿಫಿಕೇಶನ್ ಕಳಿಸ್ತಾರೆ. ಸೊ ನೀವು ಹಿಂಗ ಗೂಗಲ್ ಆಡ್ಸೆನ್ಸ್ ಹಿಂಗ್ ಮಾಡ್ರಿ, ಅಪ್ಡೇಟ್ ಮಾಡ್ರಿ, ಮತ್ತೆ ನಿಮ್ದ ವೈಯಕ್ತಿಕ ಏನೇನು ನೋಡ್ರಿ ಅವನ್ನೆಲ್ಲ ಕೊಡ್ರಿ, ನಾವು ನಿಮ್ಗೆ ಹೆಂಗ ರೊಕ್ಕ ಹಾಕ್ತಿವ್ರಿ ಅಂತಂದು ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಒಂದು ಮೆಸೇಜ್ ಹಾಕ್ತಾರೆ. ಸೊ ನೀವ್ ಏನ್ ಮಾಡ್ಬೇಕ್ರಿ, ಅದನ್ನ ಅಪ್ಡೇಟ್ ಮಾಡ್ಬೇಕು. ಅದನ್ನ ಹೆಂಗ್ ಅಪ್ಡೇಟ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಬರ್ರಿ. ಸೊ ಗೂಗಲ್ ಆಡ್ಸೆನ್ಸ್ ನ ಯಾವ ರೀತಿ ವೆರಿಫೈ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದೊಳಗ ತಿಳಿಸ್ಕೊಡ್ತೇನೆ ಅಂತ ಬರ್ರಿ ಹಂಗಿದ್ರ. ನೋಡಿ ಸ್ನೇಹಿತರೆ, ಎಲ್ಲರ ಮೊಬೈಲ್ ಒಳಗೆ ಏನೈತೆ ನೋಡ್ರಿ ಗೂಗಲ್ ಇರ್ತದೆ. ಅಲ್ಲಿ ಹೋಗಿ ಏನು ಮಾಡ್ರಿ, ನೀವು ಗೂಗಲ್ ಒಳಗೆ ಗೂಗಲ್ ಆಡ್ಸೆನ್ಸ್ ಅಂತಂದು ಟೈಪ್ ಮಾಡ್ರಿ. ಅದ್ರಾಗ ಏನೈತೆ ನೋಡ್ರಿ ಒಂದೇದ ಬರ್ತ ಆಪ್ಷನ್ ಸೈನ್ ಇನ್ ಅಂತಂದು ಅದನ್ನು ಕ್ಲಿಕ್ ಮಾಡ್ರಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನೈತೆ ನೋಡ್ರಿ, ನಿಮ್ಮ ಮೊಬೈಲ್ದೊಳಗೆ ನಿಮ್ಮದು ಗೂಗಲ್ ಆಡ್ಸೆನ್ಸಿಂದ ಏನೈತೆ ನೋಡ್ರಿ ಅಕೌಂಟ್ ಅದರದ್ದು ಓಪನ್ ಆಗುತ್ತೆ ರೀ. ಇಲ್ಲಿ ನೋಡಿ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನೈತೆ ನೋಡ್ರಿ, ನಿಮಗೆ ಗೂಗಲಿಂದ ಆಡ್ಸೆನ್ಸಿಂದ ಏನೈತೆ ನೋಡ್ರಿ ಇಲ್ಲೊಂದು ಆಪ್ಷನ್ ಕೊಡ್ತಾನೆ ರೀ. ಸೊ ಅಲ್ಲಿ ಏನು ಮಾಡ್ತಾನೆ, ಅದು ಆಪ್ಷನ್ ಕೊಡ್ತಾನೆ ರೀ. ಅಲ್ಲಿ ಮೇನ್ ಏನೈತೆ ನೋಡ್ರಿ ಆ್ಯಕ್ಷನ್. ಸೊ ಆ್ಯಕ್ಷನ್ ಅಂತಂದು ಟೇಕ್ ಆ್ಯಕ್ಷನ್ ಅಂತಂದು ನೀವು ಇದು ಮಾಡಿರಿ. ಸೊ ನೆಕ್ಸ್ಟ್ ಏನು ಮಾಡಿರಿ, ವೆರಿಫೈ ಅಂತಂದು ನೆಕ್ಸ್ಟ್ ಕ್ಲಿಕ್ ಮಾಡಿರಿ. ಸೊ ಇದೆಲ್ಲ ವೆರಿಫೈ ಯುವರ್ ಐಡೆಂಟಿಟಿ. ಸೊ ಅದನ್ನು ಕ್ಲಿಕ್ ಮಾಡಿದ ಮ್ಯಾಗ ಏನೈತೆ ನೋಡ್ರಿ, ನಿಮಗೆ ನೆಕ್ಸ್ಟ್ ಬರೋತಕ್ಕಂಥ ಇಂಟರ್ಫೇಸ್ ಏನೈತೆ ನೋಡ್ರಿ, ನಿಮ್ಮ ದೇಶ ಯಾವುದು ಅಂತಂದು ಬರುತ್ತೆ ರೀ. ಸೊ ಇಲ್ಲಿ ಏನೈತೆ ನೋಡ್ರಿ, ನಾನು ಇಂಡಿಯಾ ಅಂತಂದು ಕ್ಲಿಕ್ ಮಾಡಿದ್ರಿ. ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದಿತ್ತು ನೋಡ್ರಿ, ಇಲ್ಲಿ ನೀವು ಯಾವ್ದನ್ನ ನಿಮ್ಮ ID-ನ ಪ್ರೂಫ್ನ ಕೊಡ್ತಿರಲ್ಲ ಅಂತಂದು ಅವ್ರು ಏನು ಮಾಡ್ಯಾರ ಒಂದು ಇದು ಮಾಡ್ಯಾರ. ಸೊ ನೋಡ್ರಿ, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ನಂದು ಪ್ಯಾನ್ ಕಾರ್ಡ್ ನಾನು ಏನು ಮಾಡ್ತಾ ಇದ್ದೀನಿ ರೀ, ಇವರಿಗೆ ಆಡ್ಸೆನ್ಸ್ನವ್ರಿಗೆ ಏನೈತೆ ನೋಡ್ರಿ ವೆರಿಫೈ ಮಾಡಂತೀನಿ. ಸೊ ಇವ್ರು ಏನು ಕೊಟ್ಟಾರ, ಇಲ್ಲಿ ಕ್ಲಿಯರ್ ಆಗಿ ನಿಮ್ಮ ಪ್ಯಾನ್ ಕಾರ್ಡ್ ಫೋಟೋ ತೆಗೆದಾಕಂತಂದು ಇವರು ಕೊಟ್ಟಾರ್ರಿ. ಸೊ ನಾ ಏನು ಮಾಡ್ತಾ ಇದ್ದೀನಿ ರೀ, ಇವಾಗ ಫೋಟೋನ ಆಗ್ತಾ ಇದ್ದೀನಿ ನೋಡ್ರಿ. ಅಂದಾಗೆ ಇವ್ರು ಯಾಕೆ ಪ್ಯಾನ್ ಕಾರ್ಡಿಂದ ನಮ್ದು ಕೆಲವೊಂದಿಷ್ಟು ಡೀಟೇಲ್ಸ್ ಕೇಳ್ತಾರಪ್ಪ ಅಂದ್ರೆ, ನೀವು ಇಂಡಿಯಾದಾರ ಹೌದು ಅಲ್ಲ ಅಂತಂದು ವಿಚಾರ ಮಾಡೋಕೆ, ಮತ್ತು ನಿಮ್ಮ ಐಡೆಂಟಿಟಿನ ಏನೈತೆ ನೋಡ್ರಿ ಇವರೆಲ್ಲ ಚೆಕ್ ಮಾಡ್ತಾರೆ ರೀ. ನೋಡ್ರಿ ಅದೆಲ್ಲ ಚೆಕ್ಔಟ್ ಆಗಿದ್ಮ್ಯಾಗ ನಿಮ್ಮೆಲ್ಲ ಹೆಸರು ಎಲ್ಲ ನೇಮ್ ಎಲ್ಲ ಕರೆಕ್ಟ್ ಅದಾವಲ್ಲ ಅಂತಂದು ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡ ತಕ್ಷಣ ಏನೈತೆ ನೋಡ್ರಿ, ಇವಾಗ ನೆಕ್ಸ್ಟ್ ಬರೋದು ಲೆಟ್ಸ್ ಮೇಕ್ ಶ್ಯೂರ್ ಯುವರ್ ಫೇಸ್ ಅಂತಂದೈತಿ. ಸೊ ನೋಡ್ರಿ, ನೀವೇನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ಮ ಫೋಟೋನ ಕ್ಲಿಕ್ ಮಾಡ್ಬೇಕ್ರಿ. ಸೊ ನೋಡಿ ಫ್ರೆಂಡ್ಸ್, ನನ್ನ ಫೋಟೋನ ಇವಾಗ ಸೀದಾ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಕ್ಲಿಕ್ ಮಾಡ್ಕೊಂಡೆ. ಸೊ ಕ್ಲಿಕ್ ಆಗಿ ಏನೈತೆ ನೋಡ್ರಿ, ಇವೆಲ್ಲ ಕನ್ಫರ್ಮ್ ಆತ್ರಿ. ಸೊ ನೋಡಿ ಫ್ರೆಂಡ್ಸ್, ನೀವು ಇವಾಗ ನೋಡಿರ್ಬೋದು ಈ ವಿಡಿಯೋದೊಳಗೆ ನಾನು ನಿಮ್ಗೆ ಗೂಗಲ್ ಆಡ್ಸೆನ್ಸ್ ನ ಯಾವ ರೀತಿ ಮಾಡೋದು ಮತ್ತೆ ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನು ಅನ್ನೋದನ್ನ ನಿಮಗೆ ಹಲವಾರು ಮಾಹಿತಿಗಳನ್ನ ನಾ ಈ ವಿಡಿಯೋದೊಳಗೆ ನಿಮ್ಗೆ ತಿಳಿಸಿದೆ. ಸೊ ನೀವು ಮಾಡ್ಬೇಕು, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ಮುಂದಿನ ವಿಡಿಯೋದೊಳಗೆ ನಾನು ನಿಮ್ಗೆ ಇನ್ನಷ್ಟು ಮಾಹಿತಿಗಳನ್ನ ಒತ್ತು ತರ್ತೀನಂತ. ಸೊ ಗೂಗಲ್ ಆಡ್ಸೆನ್ಸ್ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳು ಉಳಿದಿದ್ರೆ ಏನೈತೆ ನೋಡ್ರಿ, ನೀವು ನನ್ನ ವಿಡಿಯೋಕ್ಕೆ ಕಾಮೆಂಟ್ ಮಾಡ್ರಿ, ನಾನು ನಿಮಗೆ ಪಕ್ಕಾ ರಿಪ್ಲೈ ಮಾಡ್ತೀನಿ. ಸೊ ನೀವು ಇದೇ ಮೊದಲ ಬಾರಿಗೆ ಆರಾಮ್ ಎಡಿಟ್ ಚಾನಲ್ ಮತ್ತು ಫೇಸ್ಬುಕ್ ನಲ್ಲಿ ಕೂಡ ಈ ವಿಡಿಯೋನ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಫೇಸ್ಬುಕ್ ಒಳಗ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣಂತ್ರಿ. ಬಾಯ್ ರೀ.